ಕುಸಿದು ಬಿದ್ದ ಧ್ರುವ ಸರ್ಜಾ, ಕಣ್ಣೀರು ಹಾಕಿದ ಪತ್ನಿ, ಓಡೋಡಿ ಆಸ್ಪತ್ರೆಗೆ ಬಂದ ಧ್ರುವ ಸರ್ಜಾ ಅವರ ಪತ್ನಿ. ಸೊ ಅಷ್ಟಕ್ಕೂ ಏನಾಯಿತು, ಯಾಕೆ ಧ್ರುವ ಸರ್ಜಾ ಅವರು ಕುಸಿದು ಬಿದ್ದರು? ವೇದಿಕೆ ಮೇಲೆ ಒಂದು ಕುಸಿದು ಬಿದ್ದಿದ್ದಾರೆ ಧ್ರುವ ಸರ್ಜಾ ಅವರು. ಸೊ ಅಷ್ಟಕ್ಕೂ ಏನು ಅಪಾಯನ, ಆರೋಗ್ಯಕ್ಕೆ ಏನಾದರೂ ಹಾನಿಯಾಗಿದೆಯಾ, ಏನಾದರೂ ಜೀವದ ಅಪಾಯವಿದೆಯಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಧ್ರುವ ಸರ್ಜಾ ಅವರು ಅಷ್ಟೊಂದು ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡ್ತಾರೆ. ಸೊ ಯಾಕೆ ಈ ರೀತಿ ಕುಸಿದು ಬಿದ್ದರು, ಸೊ ಇದೆಲ್ಲದರ ಬಗ್ಗೆ ಎಳೆಯಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈಗ ನಾವು ಧ್ರುವ ಸರ್ಜಾ ಅವ್ರನ್ನ ನೋಡ್ಬೋದು. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದರೆ ಒಂದು ಬಾಡಿ ಬಿಲ್ಡಿಂಗ್ನಲ್ಲಿ ಈಗ ಧ್ರುವ ಸರ್ಜಾ ಅವರೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮೇಲುಗೈ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಹೈ ಪ್ರೋಟೀನ್, ಹೈ ಮೀಲ್ಸ್, ಹೈ ಕ್ಯಾಲೋರೀಸನ್ನು ತೆಗೆದುಕೊಂಡು ಸೊ ಕೆಲವೊಂದಿಷ್ಟು ಬಾಡಿ ಮಾಡೋದ್ರ ಮೂಲಕ ತಮ್ಮ ಬಾಡಿಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಈಗ ಅಂಥವರೇ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. ಸೊ ಎಲ್ಲಿ ಯಾವಾಗ ಕುಸಿದು ಬಿದ್ದರು ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ, ಒಂದು KD ಚಿತ್ರದ ಒಂದು ಪ್ರದರ್ಶನದ ವೇಳೆ ಸೊ ಧ್ರುವ ಸರ್ಜಾ ಅವರು ಒಂದು ವೇದಿಕೆ ಮೇಲೆ ಕುಸಿದು ಬಿದ್ದಿದ್ದಾರೆ. ಸೊ ತುಂಬಾನೇ ಜಿಮ್ ವರ್ಕೌಟ್ ಮಾಡೋದಾಗಿರ್ಬೋದು, ತುಂಬ ಬಾಡಿ ಬಿಲ್ಡಿಂಗ್ ಮಾಡೋದಾಗಿರ್ಬೋದು, ಯಾವುದೇ ನಟನಿಗೂ ಸಾಧ್ಯವಾಗದಿರೋ ರೀತಿ ಒಂದು ಬಾಡಿ ಬಿಲ್ಡಿಂಗ್ ಅನ್ನ ಇತ್ತೀಚೆಗೆ ಒಂದು ಧ್ರುವ ಸರ್ಜಾ ಅವರು ಮಾಡ್ತಾ ಇದ್ದಾರೆ. ಸೊ ಈ ಬಾಡಿ ಬಿಲ್ಡಿಂಗ್ಗೆ ಅವರ ಜೀವಕ್ಕೆ ಕುತ್ತು ತರುತ್ತಾ. ಸೊ ಇದೆಲ್ಲದ್ರ ಬಗ್ಗೆ ನೋಡೋದಾದ್ರೆ ಈಗ ನಾವು ಹಿಂದೆ ನೋಡ್ಬೋದು, ಪುನೀತ್ ರಾಜ್ಕುಮಾರ್ ಅವರು ಕೂಡ ತುಂಬಾನೇ ಫಿಟ್ ಆಗಿದ್ರು, ತುಂಬಾನೇ ಒಂದು ಒಳ್ಳೆಯ ಬಾಡಿಯನ್ನು ಕೂಡ ಬೆಳೆಸಿದ್ರು. ಸೊ ಅಂತಹ ಧ್ರುವ ಸರ್ಜಾ ಅವರು ಕೂಡ ಒಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಸೊ ಈಗ ಧ್ರುವ ಸರ್ಜಾ ಅವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಗಿದೆ ಅಂತಕ್ಕಂಥದ್ದು ಒಂದು ಹಾಸ್ಪಿಟಲ್ಗೆ ಒಂದು ಕರೆದುಕೊಂಡು ಹೋಗಿದ್ದಾರೆ. ಸೊ ಅಷ್ಟಕ್ಕೂ ಏನಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ತುಂಬಾನೇ ಒಂದು ಭಾವುಕರಾಗಿದ್ರಂತೆ. ಒಂದು KD ಚಿತ್ರ ಒಂದು ಸಕ್ಸಸ್ಫುಲ್ ಆಗಿರೋದ್ರಿಂದ ಒಂದು ಧ್ರುವ ಸರ್ಜಾ ಅವರು ತುಂಬಾ ಭಾವುಕರಾಗಿ ಒಂದು ಪ್ರೇಮ್ ಅವರನ್ನ ಹಗ್ ಮಾಡಿದ್ರಂತೆ. ಪ್ರೇಮ್ ಅವರನ್ನ ಹಗ್ ಮಾಡಿ ಒಂದು ಭಾವುಕರಾಗಿ ಒಂದು ಕಣ್ಣೀರನ್ನ ಹಾಕಿದ್ರಂತೆ. ಸೊ ಕಣ್ಣೀರನ್ನ ಹಾಕಿ ಕೆಲವೊಂದಿಷ್ಟು ಮಾತುಗಳನ್ನ KD ಚಿತ್ರದ ಬಗ್ಗೆ ಆಗಿರ್ಬೋದು, ಸೊ ಅಭಿಮಾನಿಗಳ ಬಗ್ಗೆ ಆಗಿರ್ಬೋದು, ಅಭಿಮಾನಿಗಳೇ ನನ್ನ ದೇವರುಗಳು, ನನ್ನನ್ನು ಇಷ್ಟರ ಮಟ್ಟಿಗೆ ತರ್ತಾ ಇದ್ದೀರಾ, ನಾನೇನು ಎಲ್ಲರ ಥರ ಕೆಲವೊಂದಿಷ್ಟು ಫಿಲ್ಮ್ಸ್ಗಳನ್ನು ಮಾತ್ರ ಮಾಡಿದ್ದೇನೆ, ಎಲ್ಲರ ಥರ ಒಂದು 50ರಿಂದ 60 ಫಿಲ್ಮ್ಸ್ಗಳನ್ನು ಮಾಡಿಲ್ಲ. ಸೊ ನನ್ನನ್ನು ಇಷ್ಟೊಂದು ಕಡಿಮೆ ಫಿಲ್ಮ್ಸ್ಗೆ ಇಲ್ಲಿ ತಂದು ನಿಲ್ಲಿಸಿದ್ರ, ನಿಮಗೆ ಯಾವತ್ತೂ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರಂತೆ. ಸೊ KD ಮೂವಿ ಹೇಗಿದೆ, ಸೊ ನಿಮ್ಗೆಲ್ಲ ಹೇಗೆ ಅನಿಸ್ತಿದ್ರು ಅಂತಕ್ಕಂಥ ಮಾತನ್ನ ಕೇಳ್ತಿರುವಾಗ ಸೊ ತುಂಬಾನೇ ಭಾವುಕರಾಗ್ತಾರಂತೆ. ಸೊ ಇಷ್ಟೊಂದು ಮೂವಿ ಒಂದು ಸಪೋರ್ಟ್ ಸಿಕ್ಕಿದೆ ಮೂವಿಗೆ, ಇದೇ ತರ ನನ್ನ ಅಭಿಮಾನಿಗಳು ಯಾವಾಗಲೂ ನನಗೆ ಸಪೋರ್ಟ್ ಮಾಡಲಿ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಾರಂತೆ. ಸೊ ಆವಾಗ ಒಂದಿಷ್ಟು ಭಾವುಕರಾಗಿ ತುಂಬಾನೇ ಒಂದು ಎಮೋಷನ್ ಆಗಿ ಒಂದು ಫೀಲ್ ಆಗ್ತಾರಂತೆ, ಎಮೋಷನಲ್ಲಿ ಮಾತನಾಡ್ತಾರಂತೆ. ಅದಾದ ನಂತರ ಒಂದಿಷ್ಟು ಪ್ರೇಮ್ ಅವರಿಗೆ ಹಗ್ ಮಾಡಿ ಸೊ ಆನಂದ ಬಾಷ್ಪವನ್ನು ಹಾಕ್ತಾರಂತೆ. ಥ್ಯಾಂಕ್ ಯು ಸರ್ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಅವರಿಗೊಂದು ಕ್ರೆಡಿಟ್ಸ್ ಕೊಡ್ತಾರಂತೆ. ಅದಾದ ನಂತರ ಇಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ಸೊ ಅಷ್ಟಕ್ಕೂ ಏನಾಯ್ತಪ್ಪ ಅಂತಂದ್ರೆ ಒಂದು ಧ್ರುವ ಸರ್ಜಾ ಅವರು ಒಂದು ಕುಸಿದು ಬಿದ್ದಿದ್ದಾರಂತೆ. ಸೊ ಮಾತನಾಡುವ ವೇಳೆಯಲ್ಲೇ ವೇದಿಕೆಯ ಮೇಲೆ ಕುಸಿದು ಬಿದ್ದಿದ್ದಾರಂತೆ. ಸೊ ಆಸ್ಪತ್ರೆಗೆ ದಾಖಲಿಸಿದಾಗ ಸೊ ಯಾವುದೇ ಒಂದು ರಿಪೋರ್ಟ್ ಬಂದಿಲ್ವಂತೆ, ಸೊ ಏನೂ ಆಗಿಲ್ವಂತೆ ಇವರಿಗೆ. ಸೊ ಕೆಲವೊಂದಿಷ್ಟು ಊಟ ಮಾಡದೇ ಇರುವ ಕಾರಣ ಇವರು ಕುಸಿದು ಬಿದ್ದಿದ್ದಾರಂತೆ. ಹೌದು ಸ್ನೇಹಿತರೆ, ವರ್ಕೌಟ್ ಬಹಳ ಆಗಿ ಒಂದು ಕುಸಿದು ಬಿದ್ದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ತಿಳಿದು ಬರ್ತಾ ಇವೆ. ಸೊ ಧ್ರುವ ಸರ್ಜಾ ಅವರಿಗೆ ಏನೂ ಆಗಿಲ್ಲ ಸದ್ಯ, ಸೊ ಕುಸಿದು ಬಿದ್ದಿದ್ದಾರಂತ ಮಾಹಿತಿ ನಮ್ಮೆಲ್ಲರಿಗೂ ತಿಳಿತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಧ್ರುವ ಸರ್ಜಾ ಅವರ ವರ್ಕೌಟ್ ಅವರಿಗೆ ಏನಾದರೂ ಹಾನಿ ಮಾಡುತ್ತಾ, ಅವರ ಬಾಡಿ ಬಿಲ್ಡಿಂಗ್ಗೆ ಅವರಿಗೆ ಶತ್ರು ಆಗುತ್ತಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.